ನಮಸ್ಕಾರ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಶುರುವಾಗಿ 110 ದಿನ ಕಳೆದಂತೆ ಫಿನಾಲೆಗೆ ಹತ್ತಿರವಾಗುತ್ತಿರುವ ಬಿಗ್ ಬಾಸ್ ಕಾರ್ಯಕ್ರಮ ಈ ಬಾರಿ ಹಲವು ಗೊಂದಲಗಳಿಗೆ ಕಾರಣವಾಗುತ್ತಿದೆ ಎನ್ನುವುದು ವೀಕ್ಷಕರ ಅಭಿಪ್ರಾಯವಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಹನುಮಂತು ಒಬ್ಬರು ಫಿನಾಲೆಗೆ ಹೋಗಿದ್ದಾರೆ. ಅವರ ಬಳಿಕ ಉಳಿದ ಸ್ಪರ್ಧಿಗಳಾಗಿ ಯಾರು ಹೋಗುತ್ತಾರೆ ಎನ್ನುವುದರ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಇವತ್ತು ನಾಳೆ ಇದಕ್ಕೆ ಸ್ಪಷ್ಟನೆ ಸಿಗುತ್ತದೆ ಎನ್ನುವ ಗೊಂದಲದಲ್ಲೇ ವೀಕ್ಷಕರು ಶೋ ನೋಡುತ್ತಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಇದೆಯಾ ಅಥವಾ ಇಲ್ವಾ ಅನ್ನೋದೇ ಗೊಂದಲವಾಗಿದೆ. ವಾರದ ಮಧ್ಯದಲ್ಲಿ ಒಬ್ಬರು ಸ್ಪರ್ಧಿ ಆಚೆ ಹೋಗಲಿದ್ದಾರೆ ಎಂದು ಸ್ವತಃ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಎಚ್ಚರಿಕೆ ನೀಡಿದ್ದರು. ಇದಕ್ಕಾಗಿ ಒಂದು ಟಾಸ್ಕ್ ಕೂಡ ನೀಡಲಾಗಿತ್ತು. ಸರಣಿ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ತೀವ್ರ ಪೈಪೋಟಿ ನೀಡಿದ್ದರು. ಹನುಮಂತು, ಧನರಾಜ್ ಅವರನ್ನು ಹೊರತುಪಡಿಸಿ ಉಳಿದ ಸ್ಪರ್ಧಿಗಳನ್ನು ಮುಖ್ಯದ್ವಾರದ ಬಳಿ ನಿಲ್ಲಿಸಿದ್ದರು. ಬ್ಯಾಕ್ ಮಾಡಿಸಿ ಸ್ಪರ್ಧಿಗಳ ಎದೆಯಲ್ಲಿ ಡವಡವ ಶುರುವಾಗುವಂತೆ ಮಾಡಿತ್ತು. ಒಬ್ಬೊಬ್ಬರನ್ನು ತಾವು ಹೋಗುತ್ತಿಲ್ಲ, ಮುಖ್ಯದ್ವಾರದಿಂದ ಹೊರಗೆ ಬರುತ್ತಿಲ್ಲ ಎಂದು ನಾನಾ ರೀತಿಯಲ್ಲಿ ಹೇಳಿ ಅಂದು ಎಲಿಮಿನೇಷನ್ ಮಾಡಿರಲಿಲ್ಲ. ಸಂಕ್ರಾಂತಿ ಎನ್ನುವ ಕಾರಣವನ್ನು ನೀಡಿದ್ರು. ಧನರಾಜ್ ಅವರು ಈ ಟಾಸ್ಕ್ನ ಗೆದ್ದಿದ್ರು. ಆ ಮೂಲಕ ಅವರು ಮಿಡ್ ವೀಕ್ ಎಲಿಮಿನೇಷನ್ನಿಂದ ಪಾರಾಗಿದ್ರು. ಆದರೆ ಧನರಾಜ್ ಅವರು ಟಾಸ್ಕ್ ಆಡುವಾಗ ಕನ್ನಡಿಯಲ್ಲಿ ನೋಡಿದ ಕಾರಣ ಅವರೇ ತನ್ನ ತಪ್ಪನ್ನು ಅರಿತು ನಾಮಿನೇಟ್ ಮಾಡುವಂತೆ ಮನವಿ ಮಾಡಿದ್ರು. ಇದರಿಂದ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಅನ್ನು ರದ್ದು ಮಾಡಿ ಧನರಾಜ್ ಅವರನ್ನು ನಾಮಿನೇಟ್ ಮಾಡಿ ಆಟ ಮುಂದುವರಿಸಿದ್ದಾರೆ. ಆದರೆ ವೀಕ್ಷಕರಿಗೆ ಹೇಳಿದಂತೆ ಒಂದಲ್ಲ 2 ಎಲಿಮಿನೇಷನ್ ಇರುತ್ತದೆ ಎಂದು ಮತ್ತೆ ಹೇಳಿದ್ದಾರೆ. ಈ ಎಲಿಮಿನೇಷನ್ ಪ್ರಕ್ರಿಯೆ ಯಾವಾಗ ಆಗುತ್ತದೆ ಎನ್ನುವುದು ಕಾಲವೇ ಉತ್ತರಿಸುತ್ತದೆ ಎಂದು ಬಿಗ್ ಬಾಸ್ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ವೀಕ್ಷಕರ ಕುತೂಹಲವನ್ನು ಇನ್ನಷ್ಟು ಕೆರಳಿಸುವಂತೆ ಮಾಡಿದೆ. ಇನ್ನು ಬಿಗ್ ಬಾಸ್ ಕನ್ನಡದ ಈ ಬಾರಿಯ ಸೀಸನ್ ಮನೆಯೊಳಗಿನ ಕೆಲ ವಿಚಾರಗಳನ್ನು ಹೊರತುಪಡಿಸಿದರೆ ಕಾರ್ಯಕ್ರಮದ ಕೆಲ ನಿರ್ಧಾರದಿಂದಲೂ ಸದ್ದು ಮಾಡಿದೆ. ಆರಂಭದಲ್ಲಿ ಜಗದೀಶ್ ರಂಜಿತ್ ಅವರ ಜೊತೆಗಿನ ವಾಗ್ವಾದ ದೊಡ್ಡದಾಗಿಯೇ ಸುದ್ದಿಯಾಗಿತ್ತು. ಎಲಿಮಿನೇಷನ್ ಎಂಬ ಪ್ರಕ್ರಿಯೆ ಈ ಬಾರಿ ಅನೇಕ ಸಲ ಹಾಸ್ಯಾಸ್ಪದವಾಗಿ ಕಂಡಿದೆ. ತ್ರಿವಿಕ್ರಮ್, ರಂಜಿತ್ ಇಬ್ಬರ ಪೈಕಿ ಒಬ್ಬರು ಹೋಗುತ್ತಾರೆ ಎಂದು ಹೇಳಿ ಅವರನ್ನು ಮನೆಯೊಳಗೆ ಕೂರಿಸಲಾಗಿತ್ತು. ಆ ನಂತರ ಚೈತ್ರ, ಐಶ್ವರ್ಯ ಅವರನ್ನು ಬಹುತೇಕ ಎಲಿಮಿನೇಟ್ ಮಾಡಲು ಹೋಗಿ ಕೊನೆ ಕ್ಷಣದಲ್ಲಿ ಚಮಕ್ ನೀಡಲಾಗಿತ್ತು. ಆ ನಂತರ ಮೋಕ್ಷಿತಾ, ಭವ್ಯ ಅವರ ವಿಚಾರದಲ್ಲೂ ಎಲಿಮಿನೇಷನ್ ಚಮಕ್ ನೀಡಲಾಗಿತ್ತು. ಈ ಸೀಸನ್ನಲ್ಲಿ ಹೆಚ್ಚು ಬಾರಿ ಎಲಿಮಿನೇಷನ್ ಪ್ರ್ಯಾಂಕ್ ನಡೆದಿದೆ. ಈ ರೀತಿ ಮಾಡುವುದರಿಂದ ಆಟದಲ್ಲಿನ ರೋಚಕತೆ ತುಸು ಕಡಿಮೆ ಆಗಿದ್ದೂ ಇದೆ. ಇಷ್ಟು ಆದ ನಂತರವೂ ಮಿಡ್ ವೀಕ್ ಎಲಿಮಿನೇಷನ್ ವಿಚಾರದಲ್ಲೂ ಮತ್ತೆ ಹಳೆಯ ಚಾಳಿ ಮುಂದುವರಿಸಿದಂತಾಗಿದೆ. ಮೊದಲು ನಾಮಿನೇಟ್ ಎಲಿಮಿನೇಟ್ ಇದೆ ಎಂದು ಹೇಳಿ ನಂತರ ಟ್ವಿಸ್ಟ್ ಕೊಟ್ಟಿದೆ. ಇದರಿಂದ ವೀಕ್ಷಕರು ಇದೇನಪ್ಪ ಮೆಗಾ ಸೀರಿಯಲ್ ಥರ ಎಳೆಯುತ್ತಾ ಇದ್ದಾರೆ ಎನ್ನುವ ಮಾತುಗಳನ್ನು ಆಡುತ್ತಿದ್ದಾರೆ. ಈ ರೀತಿ ಹೇಳುವುದಕ್ಕೆ 2 ಉದಾಹರಣೆಗಳಿವೆ. ಕನ್ನಡ ಬಿಗ್ ಬಾಸ್ ಆರಂಭವಾದದ್ದು ಸೆಪ್ಟೆಂಬರ್ 29ರಂದು. ಈ ಶೋ ಆರಂಭವಾದ 1 ವಾರದ ಬಳಿಕ ಅಂದರೆ ಅಕ್ಟೋಬರ್ 6ರಂದು ತಮಿಳು ಬಿಗ್ ಬಾಸ್ ಸೀಸನ್ 8 ಮತ್ತು ಹಿಂದಿ ಬಿಗ್ ಬಾಸ್ ಸೀಸನ್ 18 ಒಂದೇ ದಿನ ಆರಂಭವಾಗಿತ್ತು. ಈ 2 ಶೋಗಳ ಫಿನಾಲೆ ಜನವರಿ 19ರಂದು ನಡೆಯಲಿದೆ. ಆದರೆ ಕನ್ನಡ ಬಿಗ್ ಬಾಸ್ ಸೀಸನ್ ಫಿನಾಲೆ ದಿನಾಂಕ ಇನ್ನೂ ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಜೊತೆಗೆ ಟಾಪ್ 5 ಅಥವಾ 6 ಸ್ಪರ್ಧಿಗಳು ಇನ್ನೂ ಅಂತಿಮವಾಗಿಲ್ಲ. ಹೀಗಾಗಿ ವೀಕ್ಷಕರು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಯಾವಾಗ ಎಂಬುದನ್ನು ಎದುರು ನೋಡುತ್ತಿದ್ದಾರೆ. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ವಾರ ಯಾರು ಮನೆಗೆ ಹೋಗ್ಬೋದು? ಅಂದರೆ 2 ಕಂಟೆಸ್ಟೆಂಟ್ ಡಬಲ್ ಎಲಿಮಿನೇಷನ್ ಇದೆ ಅಂತ ಹೇಳಿದ್ದಾರೆ. ಡಬಲ್ ಎಲಿಮಿನೇಷನ್ನಲ್ಲಿ ಯಾರ್ಯಾರು ಎಲಿಮಿನೇಟ್ ಆಗ್ಬೋದು ಮತ್ತು ಟಾಪ್ 5 ಕಂಟೆಸ್ಟೆಂಟ್ ಯಾರು ಇರ್ತಾರೆ ಮತ್ತು ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರಾಗ್ಬೋದು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.